ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಕುಡಿಯುವ ನೀರು ವಿಷಜಲ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಈಗ ಬೆಂಗಳೂರಿನ ಮತ್ತೊಂದು ಲೇಔಟ್ನ ಬಗ್ಗೆ ನೋಡ್ತಾ ಹೋಗೋಣ. ಬೆಂಗಳೂರಿನ ಈ ಲೇಔಟ್ಗೆ ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. 300ಕ್ಕೂ ಅಧಿಕ ಮನೆಗಳಿಗೆ ಕೊಳಚೆ ನೀರು ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ನೀರಿನ ಟ್ಯಾಪ್ ಓಪನ್ ಮಾಡಿದ್ರೆ ಸಾಕು, ಕೆಟ್ಟ ವಾಸನೆ, ಕೊಳಚೆ ನೀರು, ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರು, ಸ್ನಾನ ಮಾಡಲಿಕ್ಕೂ ಆಗಲ್ಲ, ಕುಡಿಲಿಕ್ಕೂ ಆಗಲ್ಲ ಅಂತ ಕೆಟ್ಟ ನೀರು ಹೋಗ್ತಾ ಇದೆ. ಮನೆಯ ನೀರಿನ ಸಂಪು ಓಪನ್ ಮಾಡೋಕ್ಕೆ ಭಯ ಆಗುತ್ತೆ, ಅಷ್ಟು ದುರ್ನಾತ, ಗಬ್ಬಾಸನೆ. ಚರಂಡಿ ನೀರಿನ ರೀತಿ ಸಂಪುಗಳಲ್ಲಿ ದುರ್ನಾತ ಬರ್ತಾ ಇರುವಂಥದ್ದು. ಆ ನೀರಿನಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅಲ್ಲಿನ ಜನ. ಮನವಿ ಮಾಡಿಕೊಂಡ್ರು ಕೂಡ ಕ್ಯಾರೆ ಅಂತ ಇಲ್ಲ. BWSS KR ಪುರ ಕ್ಷೇತ್ರದ ಹೊರಮಾವು ವಾರ್ಡಿನ BDS ನಗರ ಇಡೀ ಏರಿಯಾಗೆ ಮಣ್ಣು ಮಿಶ್ರಿತ ಗಲೀಜ್ ನೀರು ಸಪ್ಲೈ ಆಗ್ತಾ ಇದೆ. ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆ ಪಾಲಾಗ್ತಾ ಇರುವಂಥದ್ದು ಜನ. ಅನಾರೋಗ್ಯ ಕಾಡ್ತಾ ಇದೆ ಆ ನೀರನ್ನ ಕುಡಿದು. ಜಲಮಂಡಳಿಗೆ ದೂರನ್ನ ಕೊಟ್ಟರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. BWSSB ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು ನಿವಾಸಿಗಳು. ನ್ಯೂಸ್ 18 ಮುಂದೆ ತಮ್ಮ ಸಮಸ್ಯೆಯನ್ನ ಬಿಚ್ಚಿಟ್ಟಿದ್ದಾರೆ ಅಲ್ಲಿನ ಜನ. ನಮ್ಮ ಗೋಳನ್ನ ಹೇಳ್ಕೊಂಡಿದ್ದಾರೆ. ಬೇಸಿಕ್ ನೀಡು ಯಾವಾಗಲೂ ಹೇಳ್ತಾ ಇರ್ತೀವಿ, ಕುಡಿಯೋ ನೀರನ್ನಾದ್ರೂ ನೆಟ್ಟಕ್ಕೆ ಕೊಡಿ ಅಂತ. ಆ ನೀರು ನೋಡ್ತಾ ಇದ್ದೀರಾ ನೀವು? ಆ ನೀರು ಕುಡಿಯೋಕ್ಕಾದ್ರೂ ಯೋಗ್ಯವಾಗಿದೆಯಾ? ಪ್ರಾಣಿಗಳಿಗೂ ಸ್ನಾನ ಮಾಡಿಸ್ಲಿಕ್ಕಾಗಲ್ಲ ಅಂತ ನೀರು ಅದು. ಅಲ್ಲಿನ ಜನ ಅದನ್ನು ಕುಡಿದು ಬದುಕಬೇಕಂತೆ. ಎಷ್ಟು ಮನವಿ ಮಾಡಿಕೊಂಡ್ರು ಕೂಡ ಕ್ಯಾರೆ ಅಂತ ಇಲ್ಲ. ನೀರು ಸಮಸ್ಯೆ ಅಂದರೆ ಟೈಮ್ ಕರೆಕ್ಟಾಗಿ ನೀರು ಬಿಡ್ತಾ ಇಲ್ಲ. ಯಾವತ್ತು ಬಿಡ್ತೀರಿ ಅಂತ ಗೊತ್ತಿಲ್ಲ. ಈಗ ಏನಾಗಿದೆ ಅಂದರೆ ಮೊನ್ನೆ ಎಲ್ಲೋ ಪೈಪೇನೋ ಏನೋ ಆಗಿತ್ತು ಅಂತ ಹೇಳ್ಬಿಟ್ಟು ಪೂರ್ತಿ ಗಲೀಜು ನೀರು ಬಿಟ್ಟಿದ್ದಾರೆ. ಅದು ನೋಡಿಬಿಟ್ಟು ಅದನ್ನು ವೇಸ್ಟ್ ವಾಟರ್ ಆಚೆ ಬಿಟ್ಬಿಟ್ಟು ಆಮೇಲೆ ಬಿಡಬೇಕಾಯಿತು. ಸುಮಾರು 300 ಮನೆಗೆ ನೀರಿಗೆ ಹೋಗಿದೆ. 300 ಮನೆ ನೀರು, ಒಂದು ಮನೆಗೆ 3,000 ರೂಪಾಯಿ ಖರ್ಚಾಗಿದೆ. ಮತ್ತು ಟ್ಯಾಂಕರಲ್ಲಿ ಒಡ್ಸ್ಕೊಳೋದಕ್ಕೆ 600 ರೂಪಾಯಿ ಖರ್ಚಾಗಿದೆ. 3,600 ರೂಪಾಯಿ ಇಂಟು 300 ಮನೆಗೆ ಅಂದರೆ ಎಷ್ಟಾಯಿತು? ಸುಮಾರು 10-12 ಲಕ್ಷ ರೂಪಾಯಿ ಮನೆ ಖರ್ಚಾಗಿದೆ. ಇದುವರೆಗೂ AWಗೆ ಫೋನ್ ಮಾಡ್ತಾಯಿದ್ರು, ಒಬ್ಬರು ಬರ್ತಾ ಇಲ್ಲ. ಇಲ್ಲಿ ಯಾರೋ ಹುಡುಗರು ಫೋನ್ ಮಾಡ್ತಾರಾ, ಇಲ್ಲಣ್ಣ ಅದೇನೋ ತಪ್ಪಾಗಾಯಿತು, ಇನ್ಮೇಲೆ ಹಂಗೆ ಬರೋದಿಲ್ಲ ಅಂತಾರ. ಬಂದ ಮೇಲೆ ಆದರೂ ಏನೋ ನೀರು ಹಿಂಗೆಲ್ಲ ಇದು ಮಾಡಿದ್ರಪ್ಪ, ತಿರ್ಗಾದ್ರೂ ನೀರು ಬಿಡಬೇಕಲ್ಲ. ಇದುವರೆಗೂ ನೀರು ಬಿಟ್ಟಿಲ್ಲ. ಈ ಥರ ತೊಂದರೆ ಆಗ್ತಾ ಇದೆ. ಯಾರನ್ನ ಕೇಳಬೇಕು? ಎಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಎಷ್ಟು ದಿನಗಳಿಂದ ಸಮಸ್ಯೆ? BWSSB ಅವ್ರನ್ನ ಯಾವಾಗ ಕೇಳಿದ್ರಂತೆ? ಅವ್ರು ಏನು ಆನ್ಸರ್ ಮಾಡ್ತಾ ಇದ್ದಾರೆ? ಬಂದು ಒಬ್ರು ಕೂಡ ಪರಿಶೀಲನೆ ಮಾಡಿಲ್ವಾ ಅಲ್ಲಿ? ಪೃಥ್ವಿ, ಕಳೆದ 4 ದಿನಗಳ ಹಿಂದೆಯಿಂದಲೂ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. BWSSB AWನ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳುವಂತ ಉತ್ತರ ಏನಂದ್ರೆ ಪೈಪ್ ಡ್ಯಾಮೇಜ್ ಆಗಿ ಈ ರೀತಿಯಾಗಿ ಆಗಿದೆ ಅಂತ. ಬಟ್ ಒಂದೇ ಒಂದು ನಿರ್ಲಕ್ಷ್ಯ, ಅಲ್ಲಿನ ಜನರಿಗೆ ಖರ್ಚಾಗಿರುವಂತದ್ದು ಬರೋಬ್ಬರಿ 9 ಲಕ್ಷ. ಅಂದ್ರೆ 300ಕ್ಕೂ ಅಧಿಕ ಮನೆ ಇದೆ. ಒಂದೊಂದು ಮನೆಗೂ ಕೂಡ ಸಂಪ್ ಕ್ಲೀನ್ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಕೂಡ 3,000 ರೂಪಾಯಿ ಖರ್ಚಾಗ್ತಾ ಇದೆ. 300 ಇಂಟು 3,000 ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ ಲೆಕ್ಕ ಹಾಕಿ. ಆ ದುಡ್ಡನ್ನ ಈಗ ಜಲಮಂಡಳಿ ಅಧಿಕಾರಿಗಳು ಅಥವಾ ಜಲಮಂಡಳಿ ಅಧ್ಯಕ್ಷರು ಭರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಜೊತೆಗೆ ಮುಂದೆ ಈ ರೀತಿಯಾಗಿ ಆಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಕುಡಿದಿರುವಂತಹ ನೀರಿನಿಂದ ಅವರು ಆಸ್ಪತ್ರೆಗೆ ದಾಖಲಾಗುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಅಲ್ಲೊಬ್ರು ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಈಗಾಗಲೇ ಆಸ್ಪತ್ರೆಯ ಕದವನ್ನ ನಮ್ಮ ತಾಯಿ ತಟ್ಟು ಬಂದಿದ್ದಾರೆ, ಇನ್ ಯಾವಾಗ ಅಡ್ಮಿಟ್ ಆಗ್ತಾರೋ ಅನ್ನುವಂತಹ ಭಯ ಇದೆ. ಅತಿಸಾರ, ಬೇದಿ, ವಾಂತಿ ಎಲ್ಲ ರೋಗಗಳು ಕೂಡ ನಮ್ಮನ್ನ ಆವರಿಸ್ತಾ ಇದೆ. ಜಲಮಂಡಳಿ ಕಾವೇರಿ ನೀರನ್ನ ನಾವೇನ್ ಕನೆಕ್ಷನ್ ತಗೊಂಡಿರ್ಲಿಲ್ಲ, ಬಟ್ BWSSB ಅವರೇ ತಗೊಳ್ಳಿ ಅಂತ ಹೇಳಿದಕ್ಕೆ 4 ತಿಂಗಳ ಹಿಂದೆ ತಗೊಂಡ ಕಾರಣ ನಮಗೀಗ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಒಂದು ಸರಿಯಾಗಿ ನೀರ್ ಬಿಡಲ್ಲ, ಇನ್ನೊಂದು ನೀರ್ ಬಿಟ್ರೆ ಈ ತರ ಪರಿಸ್ಥಿತಿ. ಆ ಪೈಪ್ಗಳಲ್ಲಿ ಕಲ್ಲುಗಳಿಂದ ಹಿಡಿದು ಮಾವಿನ ಗೊರಟೆ ಎಲ್ಲ ಸಿಗ್ತಾ ಇದೆ. ಯಾವಾಗ ವಾಲನ್ನ ಓಪನ್ ಮಾಡಿದ್ರೆ ಮತ್ತೆ ಅದೇ ರೀತಿಯಾದಂತಹ ಕೊಳಕು ನೀರು ಸಂಪನ್ನ ಸೇರ್ಕೊಳ್ಳುತ್ತೋ ಅನ್ನುವಂತಹ ಆತಂಕ ನಮ್ಮನ್ನು ಕಾಡ್ತಾ ಇದೆ. ಇದೇ ರೀತಿಯಾಗಿ ಮುಂದುವರಿತಾ ಹೋದ್ರೆ ಬೇಸಿಗೆ ಇನ್ನೂ ಕೂಡ ಪೀಕ್ಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಜಲಮಂಡಳಿ ಅಧಿಕಾರಿಗಳು ಈ ತರ ನಿರ್ಲಕ್ಷ್ಯ ವಹಿಸಿದ್ರೆ ಹೆಂಗೆ ಅಂತ ಆಕ್ರೋಶವನ್ನ ಜೊತೆಗೆ ಅಸಹಾಯಕತೆಯನ್ನ ನ್ಯೂಸ್ 18 ಮೂಲಕ ಹೊರ ಹಾಕ್ತಾ ಇದ್ರು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.